ಹಾಯ್ ಹಲೋ ನಮಸ್ಕಾರ. ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಆ್ಯಕ್ಚುಲಿ ಭೂಮಾಪನ ಹಾಗೆಯೇ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ 750 ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ಬೃಹತ್ ನೇಮಕಾತಿ ನಡೀತಿದೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಕಳೆದ ಜುಲೈ 21ರಂದು ಅಪ್ಡೇಟ್ ಮಾಡಿದ್ದೆ. ನೀವೆಲ್ಲ ಕೆಲವರು ನೋಡಿರ್ತೀರಾ ಈ ಒಂದು ವಿಡಿಯೋ. ಹಾಗೆಯೇ ಅಧಿಸೂಚನೆ ಬಗ್ಗೆ, ಈ ಅಧಿಸೂಚನೆ ಬಗ್ಗೆ ಅಂದರೆ ಈ ಹುದ್ದೆಗಳಿಗೆ ಇವಾಗ ಕರ್ನಾಟಕ ಸರ್ಕಾರದ ಏನು KEA ಮೂಲಕ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದೆಯೋ ಈ ಹುದ್ದೆಗಳಿಗೆ ವಿದ್ಯಾರ್ಹತೆಯಲ್ಲಿ ಕೆಲವು ವಿನಾಯಿತಿನ ನೀಡಿ ಇವಾಗ ಮತ್ತೆ ಒಂದು ತಿದ್ದುಪಡಿ ಅಧಿಸೂಚನೆಯನ್ನ ಹೊರಡಿಸಿದೆ. ಅದು ಜಸ್ಟ್ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ದಿನಾಂಕಗಳ ವಿಸ್ತರಣೆಯನ್ನು ಮಾಡಿ ವಿದ್ಯಾರ್ಹತೆಯಲ್ಲಿ ಪ್ರಮುಖ ವಿನಾಯಿತಿಯನ್ನು ನೀಡಿದೆ. ಅದ್ರ ಬಗ್ಗೆ ನಾನು ಅಪ್ಡೇಟನ್ನು ಇಂದಿನ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಸೊ ಡೈರೆಕ್ಟ್ ನಾನು ಏನು ವಿದ್ಯಾರ್ಹತೆಯಲ್ಲಿ ವಿನಾಯಿತಿ ನೀಡಿದ್ದಾರೆ ಎಂಬುದರ ಬಗ್ಗೆ ಮಾತ್ರ ನಾನು ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೊ ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು. ಸೊ ಲ್ಯಾಂಡ್ ಸರ್ವೇಯರ್ಗೆ ಯಾವೆಲ್ಲ ವಿದ್ಯಾರ್ಹತೆ ಇರುವವರು ಒಂದು ಅರ್ಜಿನ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಅಪ್ಡೇಟು. ಸೊ ಯಾವುದಕ್ಕೆ ವಿನಾಯಿತಿ ನೀಡಿದ್ದಾರೆ ಹಾಗಾದರೆ ಅಂದರೆ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿಯನ್ನು ಪಡೆದಿರೋರು ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMIE ಪದವಿಯನ್ನು ಪಡೆದಿರೋರು ಅರ್ಜಿ ಸಲ್ಲಿಸ್ಬೋದು. ಅಥವಾ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಅರಣ್ಯ, ರೇಷ್ಮೆ BSc ಪದವಿ ಅಥವಾ ಈ ಯಾವುದೇ ಪದವಿಯನ್ನು ಪಡೆದಿರೋರು, ಈ ಯಾವುದೇ ವಿಷಯಗಳಲ್ಲಿ BSc ಪದವಿಯನ್ನು ಪಡೆದಿರೋರು ಅರ್ಜಿ ಸಲ್ಲಿಸ್ಬೋದು. ಅಥವಾ AICTE ಮಾನ್ಯತೆ ಪಡೆದಂತಹ ಒಂದು ಸಂಸ್ಥೆಯಿಂದ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮೋನ ಪಡೆದಿರೋರು ಸಹ ಅರ್ಜಿ ಸಲ್ಲಿಸ್ಬೋದು. ಸೊ ಇದಿಷ್ಟು ಈಗ ಲೇಟೆಸ್ಟ್ ವಿನಾಯಿತಿ ನೀಡಿ ಒಂದು ಅಪ್ಡೇಟ್ ಮಾಡಿರುವಂಥದ್ದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ. ಅಥವಾ ಇನ್ನೊಂದು ಗಣಿತ ಹಾಗೆ ಭೌತಶಾಸ್ತ್ರ ಕನಿಷ್ಠ ಒಂದು ವಿಷಯವನ್ನು ಪಡೆದು, ಒಂದು ವಿಷಯದಲ್ಲಿ ಒಂದು BScನ ಪಡೆದು ಡಿಗ್ರಿ ಪಡೆದವ್ರಿಗೆ ಅಂಥವರಿಗೂ ಸಹ, ಅಥವಾ ಆನರ್ಸ್ ಮುಖಾಂತರ BSc ಪದವಿನ ಪಡೆದವರು ಸಹ ಅರ್ಜಿ ಸಲ್ಲಿಸ್ಬೋದು ಅಂತೇಳಿ ಇವಾಗ ಲೇಟೆಸ್ಟ್ ಒಂದು ಅಪ್ಡೇಟು ಬಂದಿರುವಂಥದ್ದು. ಏನು ಈ ಒಂದು ಭೂಮಾಪಕರು, ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ಭೂ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಬೆಂಗಳೂರು, ಸೊ ಇವರ ಒಂದು ಅಪ್ಡೇಟೆಡ್ ನೋಟಿಫಿಕೇಶನ್, ತಿದ್ದುಪಡಿ ಅಧಿಸೂಚನೆ ಇವರು ನೀಡಿರುವಂಥದ್ದು. ಅದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಅಪ್ಡೇಟ್ ಆಗಿದೆ. ಸೊ ಇನ್ನೂ ಯಾರಾದರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ ಇವಾಗ ಮತ್ತೆ ಅರ್ಜಿ ದಿನಾಂಕನ ವಿಸ್ತರಣೆ ಮಾಡಲಾಗಿದೆ. ಮೊದಲು ಆಗಸ್ಟ್ 7ರವರೆಗೆ ಮಾತ್ರ ಅವಕಾಶ ನೀಡಲಾಗಿತ್ತು ಅರ್ಜಿಗೆ. ಇವಾಗ ಆಗಸ್ಟ್ 20ರವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಹಾಗೆಯೇ ಆಗಸ್ಟ್ 21ರವರೆಗೆ ಆನ್ಲೈನ್ ಮೂಲಕ ಏನು ಶುಲ್ಕ ಪಾವತಿಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ನೀಡಿದೆ. ಸೊ ನೀವು ಸರ್ಕಾರಿ ಹುದ್ದೆ ಪಡಿಬೇಕು, ಹಾಗೆಯೇ ಒಂದು ಸರ್ಕಾರಿ ಸಂಬಳ ಪಡಿಬೇಕು ಅಂತೇಳಿ ನೀವೇನಾದರೂ ಆಸೆ ಪಟ್ಟಿದ್ರೆ ಈ ಹುದ್ದೆಗಳಿಗೆ ಈ ಒಂದು ವಿದ್ಯಾರ್ಹತೆಗಳಿದ್ದರೆ ಅರ್ಜಿನ ಸಲ್ಲಿಸಿ ಬೇಗ ಬೇಗ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರವನ್ನು ಸಹ ನೀಡ್ತೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಉದ್ಯೋಗ ಹಾಗೆ ಶಿಕ್ಷಣ ಕುರಿತಂತಹ ಸಂಬಂಧಪಟ್ಟಂತಹ ಒಂದು ವಿಷಯಗಳೊಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್, ಧನ್ಯವಾದಗಳು.